ನಮ್ಮ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ಸೋಲು ಗೆಲುವಿನ ಲೆಕ್ಕಾಚಾರದ ಜೊತೆಗೆ ಬೆಟ್ಟಿಂಗ್ ಭರಾಟೆ ಸಹ ಜೋರು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಸೇರಿದಂತೆ ಪ್ರಾದೇಶಿಕ ಪಕ್ಷಗಳು ಅಭ್ಯರ್ಥಿಗಳು ಮತ್ತು ಪಕ್ಷೇತರ ಅಭ್ಯರ್ಥಿಗಳ ಬೆಂಬಲಿಗರು ತಮ್ಮ ನಾಯಕನ ಗೆಲುವಿಗೆ ಯಾವ ಮೂಲ, ಯಾರು ಎಷ್ಟು ಮತಗಳನ್ನು ಗಳಿಸಬಲ್ಲರು, ಯಾರು ಗೆಲುವು ಸಾಧಿಸಬಲ್ಲರು ಎಂಬುದರ ಲೆಕ್ಕಾಚಾರದಲ್ಲಿ ಬುಧವಾರ ರಾತ್ರಿಯಿಂದ ಮುಖಂಡರು, ಕಾರ್ಯಕರ್ತರು ಪೆನ್ನು ಪೇಪರ್ ಹಿಡಿದು ಕೂಡಿ ಕಳೆಯುವ ಲೆಕ್ಕದಲ್ಲಿ ನಿರತರಾಗಿದ್ದಾರೆ. ಚಿಂತಾಮಣಿ ವಿಧಾನಸಭಾ ಚುನಾವಣೆ ಮುಕ್ತಾಯಗೊಂಡು 2 ದಿನ ಕಳೆದಿದ್ದು, ಮತಗಳ ಎಣಿಕೆಗೆ ಗಂಟೆಗಳಷ್ಟೇ ಕಾಯಬೇಕಾಗಿರುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಪರ ಮುಖಂಡರು ಕ್ಷೇತ್ರದಲ್ಲಿನ ತಮ್ಮ ಅಭ್ಯರ್ಥಿಗಳಿಗೆ ಬರುವ ಮತಗಳ ಬಗ್ಗೆ ಲೆಕ್ಕದ ಜೊತೆಗೆ ಬಾಜಿ ಕಟ್ಟಲು ಮುಂದಾಗಿದ್ದಾರೆ. ಈ ಬಾರಿ ನಗರ ಮತ್ತು ತಾಲೂಕಿನಾದ್ಯಂತ ಬಾಜಿ ಕಟ್ಟುವವರ ಸಂಖ್ಯೆ ಕೇವಲ 1-2 ಹೋಬಳಿ ಮತ್ತು ಗ್ರಾಮಗಳಿಗೆ ಸೀಮಿತವಾಗಿದ್ದು, ಒಟ್ಟಾರೆ ಸೋಲು ಗೆಲುವು ಬಾಜಿ ಕಟ್ಟುವವರ ಸಂಖ್ಯೆ ಕಡಿಮೆಯಾದರೂ ಲಕ್ಷಾಂತರ ರುಗಳ ಬಾಜಿ ನಡೆದಿರುವುದು ಸಹ ವರದಿಯಾಗಿದೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್, JDS ಪಕ್ಷದಿಂದ ಸ್ಪರ್ಧೆ ಮಾಡಿರುವ ಶಾಸಕ M ಕೃಷ್ಣಾರೆಡ್ಡಿ, ಬಿಜೆಪಿ ಅಭ್ಯರ್ಥಿಯಾಗಿರುವ GN ವೇಣುಗೋಪಾಲ್ ಅವರು ಪ್ರಮುಖರಾಗಿ ಕಣದಲ್ಲಿದ್ದು, ಉಳಿದಂತೆ ಇರುವ ಅಭ್ಯರ್ಥಿಗಳು ನಾಮಕಾವಸ್ಯ ಅಭ್ಯರ್ಥಿಗಳಾಗಿದ್ದಾರೆ. ಇನ್ನು ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಕ್ಕಿದರೂ ಕಳೆದ 2013 ಮತ್ತು 2018ರ ಚುನಾವಣೆಯಲ್ಲಿ ತಿರಸ್ಕರಿಸಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದರು. ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಿದ್ದು, ಮಾಜಿ ಶಾಸಕರು ಕಾರ್ಯಕರ್ತರ ಲೆಕ್ಕಾಚಾರ ಮತ್ತು ಕಳೆದ 2013 ಮತ್ತು 2018ರಲ್ಲಿ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಮತ್ತು ಗೆಲುವು ಸಾಧಿಸಿದ್ದ ಶಾಸಕ M ಕೃಷ್ಣಾರೆಡ್ಡಿಯವರ ಬೆಂಬಲಿಗರ ಲೆಕ್ಕಾಚಾರಗಳು ಬುಧವಾರ ರಾತ್ರಿಯಿಂದ ಆರಂಭವಾಗಿದೆ. ಇನ್ನು 1952ರಿಂದ ಇದುವರೆಗೂ ನಡೆದ ಚುನಾವಣೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಸೇರಿದಂತೆ ಅವರ ತಂದೆ A ಚೌಡರೆಡ್ಡಿ, ಅವರ ತಾತ ದಿವಂಗತ MC ಆಂಜನೇಯರೆಡ್ಡಿ ಅವರನ್ನು ಕ್ಷೇತ್ರದ ಜನತೆ 10 ಬಾರಿ ಗೆಲ್ಲಿಸಿದ್ದು, ಕಳೆದ 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಪರಿಣಾಮ ಅಧಿಕಾರ ಕೈತಪ್ಪಿದ್ದು, ಈ ಬಾರಿ ಬಹುತೇಕ ಗೆಲುವು ಖಚಿತ, ಹಲವು ಸಾವಿರಾರು ಮತಗಳಲ್ಲಿ ಅಂತರದಲ್ಲಿ ಗೆಲುವು ನಮ್ಮದೇ ಎನ್ನುತ್ತಾರೆ ಮಾಜಿ ಶಾಸಕರ ಬೆಂಬಲಿಗರು. ಇನ್ನು ಚಿಂತಾಮಣಿಯಲ್ಲಿ ಸಮಾಜ ಸೇವೆಗೆ ಬಂದು 2013ರ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಗೆಲುವು ಸಾಧಿಸಿದ್ದ M ಕೃಷ್ಣಾರೆಡ್ಡಿಯವರು 2018ರ ಚುನಾವಣೆಯಲ್ಲಿ ಮತ್ತೆ ಗೆಲುವು ಸಾಧಿಸಿದ್ದು, 2023ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಹ್ಯಾಟ್ರಿಕ್ ಸಾಧನೆ ಮಾಡುವುದು ಖಚಿತ ಎಂಬುದು JDS ಬೆಂಬಲಿಗರ ಲೆಕ್ಕಾಚಾರವಾಗಿದೆ. ಇನ್ನು ಬಿಜೆಪಿ ಪಕ್ಷದ ವೇಣುಗೋಪಾಲ್ ಸಹ KMK ಟ್ರಸ್ಟ್ ಸ್ಥಾಪನೆ ಮಾಡುವ ಸಮಾಜ ಸೇವೆ ಮಾಡಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸಾವಿರಾರು ಮತಗಳನ್ನು ಗಳಿಸುವ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಆದರೆ ಮತದಾನ ಮುನ್ನ ದಿನದಿಂದಲೇ ಅವರ ಬೆಂಬಲಿಗರು ಮತ್ತಿತರರು ಮತದಾರರನ್ನು ಸೆಳೆಯುವಲ್ಲಿ ವಿಫಲರಾಗಿದ್ದು, ಮತಗಳಿಕೆಗೆ ಹಿನ್ನಡೆಯಾಗಿದೆ ಎಂಬುದು ಅವರ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರಲ್ಲಿ ಚರ್ಚಾ ವಿಷಯವಾಗಿದೆ. ಇನ್ನು ಬೂತ್ಗಳಲ್ಲಿ ಬಿದ್ದ ಮತಗಳು, ಹೋಬಳಿವಾರು ಮತಗಳು, ಇದುವರೆಗೂ ನಡೆದ ನಗರಸಭೆ, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಯ ಮತಗಳು ಮೇಲೆ ಸೋಲು ಗೆಲುವಿನ ಲೆಕ್ಕಾಚಾರ ಬಗ್ಗೆ ಕಾಂಗ್ರೆಸ್ ಮತ್ತು JDS ಪಕ್ಷದ ಮುಖಂಡರು ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಗೆಲುವಿನ ತುದಿಗಾಲಲ್ಲಿ ನಿಂತಿರುವುದಲ್ಲದೆ ಬೆಟ್ಟಿಂಗ್ ಭರಾಟೆಗೆ ಕ್ಷಣಗಣನೆಯ ಅಂತರದಲ್ಲಿ ಸಹ ಜೋರಾಗಿದೆ.